ಅವಳು ನಿನ್ನನ್ನು ನಿಜವಾಗ್ಲೂ ತುಂಬ ಪ್ರೀತಿಸುತ್ತಾಳೆ. ಅವರು ಅನಸ್ತಾಶ್ಯಾಳನ್ನು ಭೇಟಿಯಾಗಲು, ಆ ಮಗುವನ್ನು ಕಾಣಲು, ಉಡುಗೊರೆಯೊಂದಿಗೆ ಹೋಗಲು ನಿಶ್ಚಯಿಸ್ತಾರೆ. ನೋಡು, ಅನಸ್ತಾಶ್ಯಾ ಸಾಮಾನ್ಯಳಲ್ಲ. ಅವಳು ಮನುಷ್ಯ ರೂಪದಲ್ಲಿರುವ ದೇವತೆ ಅಂತ. ನಿಜವಾಗ್ಲೂ ಅನಸ್ತಾಶ್ಯಾ ಒಂದು ದೇವತೆನಾ ಅಂತ ಕೇಳ್ತಾರೆ. ಒಂದು ಜಡ್ಜ್ಮೆಂಟ್ ಡೇ ಅಂತ ಆಗತ್ತೆ, ಪಾಪಿಗಳಿಗೆ ಶಿಕ್ಷೆ ಆಗತ್ತೆ. ನಮ್ಮ ಕಣ್ಣು ಮುಂದೆ ಅವರೆಲ್ಲ ಸತ್ತು ಹೋದರೆ ನಾವು ಲ್ಯಾಂಡ್ ಆಫ್ ಪ್ಯಾರಡೈಸ್ ಅಂದರೆ ಸ್ವರ್ಗದಲ್ಲಿ ಇದ್ದಂತೆ ಆಗುತ್ತಾ? ನಿನಗೇನಾದರೂ ಬೇಜಾರಿದೆಯಾ ಅವಳು ನಿನ್ನನ್ನು ಆರಿಸಿಕೊಂಡಿದ್ದಕ್ಕೆ? ನಮಸ್ಕಾರ ಫ್ರೆಂಡ್ಸ್, ಅನಸ್ತಾಶ್ಯಾಳ ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ವ್ಲಾಡಿಮಿರ್ ಮೇಗ್ರೆ ಅನಸ್ತಾಶ್ಯಾಳ ತಾತವನ್ನು ಭೇಟಿಯಾಗಿ ಅನಸ್ತಾಶ್ಯಾಗೆ ಮಗುವಾಗಿದ್ದ ವಿಷಯವನ್ನು ತಿಳಿದು ತುಂಬ ಸಂತೋಷ ಪಡ್ತಾ ಇದ್ದಾರೆ. ಹಾಗೆ ತಾತ ಹೇಳಿದ್ದೆ ಹಾಗೆ ಅವರು ಅನಸ್ತಾಶ್ಯಾಳನ್ನು ಭೇಟಿಯಾಗಲು, ಆ ಮಗುವನ್ನು ಕಾಣಲು, ಉಡುಗೊರೆಯೊಂದಿಗೆ ಹೋಗಲು ನಿಶ್ಚಯಿಸ್ತಾರೆ. ಹಾಗೆಯೇ ಅಲ್ಲಿ ಕೂತಾಗ ಅವರ ಮಾತುಗಳು ಮುಂದುವರಿಯುತ್ತೆ. ಮೊದಲ ಬಾರಿಗೆ ಅವರು ತಾತನ ಜೊತೆಗೆ ಮನಸ್ಸು ಬಿಚ್ಚಿ ಮಾತನಾಡಲು ಅವಕಾಶ ಸಿಕ್ಕಿದೆ. ತಾತನಿಗೆ ವ್ಲಾಡಿಮಿರ್ ಮೇಗ್ರೆ ಹೇಳ್ತಾ ಇದ್ದಾರೆ, ಅನಸ್ತಾಶ್ಯಾ ನನ್ನನ್ನು ಬರಬೇಡ ಅಂತ ಹೇಳಿದ್ಲು. ವ್ಲಾಡಿಮಿರ್ಗೆ ತಾತ ಹೇಳ್ತಾರೆ, ಅನಸ್ತಾಶ್ಯಾಳ ಮಾತು ಮೂರ್ಖತನದ ಮಾತಲ್ಲ. ಒಂದೊಂದು ಸಲ ನಿನಗೆ ಅವಳ ಮಾತು ತರ್ಕಬದ್ಧ ಅಲ್ಲವಂತೆ ಕಾಣಬಹುದು, ಆದರೆ ಅವಳ ಮಾತು ಬ್ರಹ್ಮಾಂಡದ ಆಳದಿಂದ ಬರುವ ಮಾತಾಗಿರುತ್ತದೆ. ಎಷ್ಟೋ ಸಲ ನನಗೆ, ನನ್ನ ಮಗನಿಗೂ ಅವಳ ಮಾತು ಅರ್ಥ ಆಗಿಲ್ಲ. ಅವಳು ನಮ್ಮ ಮುಂದೆನೇ ಬೆಳೆದವಳಾದರೂ ಅವಳ ಮಾತು ತುಂಬ ಗಾಂಭೀರ್ಯದಿಂದ ತುಂಬಿರುತ್ತದೆ. ಮಾತನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿಯೂ ಇಲ್ಲ. ಇದೆಲ್ಲವನ್ನು ನೋಡುವಾಗ ಒಂದೊಂದು ಸಲ ನನಗೆ ಅವಳು ಎಷ್ಟು ಒಂಟಿ ಅಂತ ಅನಿಸುತ್ತೆ. ಈಗ ನಿನ್ನ ವಿಚಾರವೇ ನೋಡು, ನಿನ್ನನ್ನು ಅವಳು ಆರಿಸಿಕೊಂಡಳು, ನಿನ್ನನ್ನು ಭೇಟಿಯಾದಳು, ಹಾಗೆ ನಿನ್ನ ಮುಂದೆ ಅವಳನ್ನು ಪೂರ್ಣ ರೂಪದಿಂದ ಸಮರ್ಪಿಸಿಬಿಟ್ಟಳು. ಆ ಪುಸ್ತಕ ಬರೆಯುವುದರಿಂದ ನಮಗೆ ಅವಳ ಮನಸ್ಸಿನ ವಿಷಯ ಅರ್ಥ ಆಯಿತು. ನಾವು ಅವಳನ್ನು ತಡೆಯಲು ಪ್ರಯತ್ನಿಸಿದೆವು, ಆದರೆ ಅದು ಸಾಧ್ಯವಾಗಲಿಲ್ಲ. ಅವಳು ನಿನ್ನನ್ನು ಆರಿಸಿಕೊಂಡಿದ್ದು ನಮಗೆ ಸಮಂಜಸವೂ ಅನಿಸಲಿಲ್ಲ ಅಂತ ಹೇಳಿದಾಗ ವ್ಲಾಡಿಮಿರ್ ಹೇಳ್ತಾರೆ, ಹೌದು, ನನಗೂ ಎಷ್ಟೋ ಸಲ ಈ ಯೋಚನೆ ಬಂದಿದೆ. ಅವಳು ನನ್ನನ್ನು ಆರಿಸಲು ಕಾರಣವೇನಿರಬಹುದು ಅಂತ. ನನ್ನ ಪುಸ್ತಕವನ್ನು ಓದುವವರು ಸಹ, ಪ್ರೇಕ್ಷಕರು, ಅವರಲ್ಲಿಯೂ ಈ ಪ್ರಶ್ನೆ ಮೂಡುತ್ತಾ ಇರುತ್ತೆ, ಅನಸ್ತಾಶ್ಯಾ ವ್ಲಾಡಿಮಿರ್ನನ್ನು ಏನಕ್ಕೆ ಆರಿಸಿಕೊಂಡಿದ್ದು ಅಂತ. ಆದರೆ ಇದರ ಹಿಂದೆ ಯಾವುದೋ ಒಂದು ಸ್ಪಿರಿಚುವಲ್ ಆಗಲಿ ಲಾಜಿಕ್ ಆಗಲಿ ಇದೆಯಾ ಅನ್ನುವ ಪ್ರಶ್ನೆ ನನ್ನಲ್ಲಿಯೂ ಮೂಡಿದೆ ತಾತ ಅಂತ ವ್ಲಾಡಿಮಿರ್ ತಮ್ಮ ಮನಸ್ಸಿನ ಮಾತನ್ನು ಇಲ್ಲಿ ಬಿಚ್ಚಿಡ್ತಾ ಇದ್ದಾರೆ. ಆಗ ತಾತ ಕೇಳ್ತಾರೆ, ನಿನಗೇನಾದರೂ ಬೇಜಾರಿದೆಯಾ ಅವಳು ನಿನ್ನನ್ನು ಆರಿಸಿಕೊಂಡಿದ್ದಕ್ಕೆ ಅಂತ. ಆಗ ವ್ಲಾಡಿಮಿರ್ ಹೇಳ್ತಾರೆ, ಈ ಪ್ರಶ್ನೆಗೆ ನನಗೆ ಇದುವರೆಗೂ ಜವಾಬು ಸಿಗ್ತಾ ಇಲ್ಲ. ನನ್ನಲ್ಲಿಯೂ ಈ ಪ್ರಶ್ನೆ ಕಾಡ್ತಾ ಇರುತ್ತೆ, ನಾನು ಸರಿಯಾದ ಜೋಡಿನಾ ಅಂತ. ಸೊ ನನಗೂ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ತಾತ ಹೇಳ್ತಾರೆ, ನಿನ್ನಲ್ಲಿ ಇರುವ ಯಾವುದೋ ಒಂದು ವಿಶೇಷತೆಯನ್ನು ಅವಳು ಕಂಡಿರಬಹುದು, ಅದಕ್ಕೆ ಅವಳು ನಿನ್ನನ್ನು ಆರಿಸ್ಕೊಂಡಿದ್ದಾಳೆ. ಅವಳಿಗೆ ಪ್ರೀತಿ ಮಾಡುವುದು ಮಾತ್ರ ಗೊತ್ತು. ಅವಳು ಪ್ರಪಂಚದಲ್ಲಿ, ಸೃಷ್ಟಿಯಲ್ಲಿ ಇರುವ ಎಲ್ಲ ವಸ್ತುಗಳನ್ನು ಪ್ರೀತಿ ಮಾಡ್ತಾಳೆ ಒಂದೇ ಸಮವಾಗಿ. ಹಾಗೆಯೇ ನಿನ್ನನ್ನು ಅವಳು ಆರಿಸಿಕೊಂಡಾಗಲೂ ಅವಳು ನಿನ್ನನ್ನು ತುಂಬ ತುಂಬ ಸ್ವಚ್ಛ ಹೃದಯದಿಂದ, ಪ್ಯೂರ್ ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ, ಕ್ಲಿಯರ್ ಮೈಂಡ್ ಆ್ಯಂಡ್ ಪ್ಯೂರ್ ಹಾರ್ಟ್, ಅದರಿಂದ ನಿನ್ನನ್ನು ಆರಿಸಿಕೊಂಡಿದ್ದು. ಹೀಗಾಗಿ ಅವಳು ನಿನ್ನನ್ನು ನಿಜವಾಗ್ಲೂ ತುಂಬ ಪ್ರೀತಿಸುತ್ತಾಳೆ. ಅನಸ್ತಾಶ್ಯಾ ನಿನ್ನನ್ನು ಆರಿಸಿಕೊಂಡಾಳೆ ಅಂತ ಹೇಳಿದ ಮಾತನ್ನು ಕೇಳಿ ವ್ಲಾಡಿಮಿರ್ಗೆ ಯೋಚನೆ ಆಗುತ್ತೆ. ಆಗ ಅವರು ಹೇಳ್ತಾರೆ, ಆರಿಸಿಕೊಂಡಾಳೆ ಅಂತಂದರೆ ನಾನೇನು ಕೆಲಸಕ್ಕೆ ಬಾರದವನ? ನನ್ನನ್ನು ಅವರು ಆರಿಸಿಕೊಂಡು ನನ್ನನ್ನು ಉದ್ಧಾರ ಮಾಡ್ತಾ ಇದ್ದಾಳಾ ಅಂತ. ಆಗ ತಾತ ಹೇಳ್ತಾರೆ, ನೀನು ಬೇಜಾರು ಮಾಡ್ಕೊಳ್ಬಾರ್ದು, ಆದರೆ ಈ ವಿಷಯ ಸತ್ಯ. ನೀನು ಯಾವುದು ಕೆಲಸಕ್ಕೂ ಬಾರದವನಾಗಿದ್ದೆ. ಯಾವಾಗ ಅನಸ್ತಾಶ್ಯಾ ನಿನ್ನನ್ನು ಆರಿಸಿಕೊಂಡ್ಲೋ ಆಗ ನಿನ್ನ ಶರೀರದಲ್ಲಿಯೂ ಅನಾರೋಗ್ಯವಿತ್ತು, ಜೀವನದಲ್ಲಿ ಪ್ರೀತಿ ಅನ್ನುವುದೇ ಇದ್ದಿಲ್ಲ. ಹಾಗೆಯೇ ನಿನಗೆ ಪ್ರೀತಿ, ಹೆಂಡತಿಯ ಜೊತೆಯಲ್ಲಿ ಒಂದು ಸಂಬಂಧ ಸರಿಯಾಗಿದ್ದಿಲ್ಲ, ನಿನ್ನ ಮಗಳ ಜೊತೆಯಲ್ಲಿ ನಿನಗೆ ಸಂಬಂಧ ಸರಿಯಾಗಿದ್ದಿಲ್ಲ, ಬಿಸ್ನೆಸ್ಸಲ್ಲಿ ನಿನಗೆ ಸಂಬಂಧಗಳು ಸರಿಯಾಗಿದ್ದಿಲ್ಲ. ಹೀಗಾಗಿ ನಿನ್ನ ಜೀವನದಲ್ಲಿ ಯಾವ ರಸವೂ ಇಲ್ಲದಾಗಿತ್ತು. ಅಂತಹ ನಿನ್ನನ್ನು ಅವಳು ಆರಿಸಿಕೊಂಡಳು. ನಿನ್ನಿಂದ ಪ್ರೀತಿ ಉಕ್ಕಿ ಹರಿತಾ ಇದ್ದಿಲ್ಲ. ನಿನ್ನನ್ನು ಆರಿಸಿಕೊಂಡಾಗ ಅವಳು ನಿನ್ನಲ್ಲಿ ಪ್ರೀತಿಯನ್ನು ಕಂಡಿಲ್ಲ, ಆದರೂ ನಿನ್ನನ್ನು ಆರಿಸಿಕೊಂಡು ನಿನ್ನಲ್ಲಿ ಮತ್ತೆ ಪ್ರೀತಿ ತುಂಬುವಂತೆ ಅವಳು ಮಾಡಿದ್ದಾಳೆ ಅಂದಾಗ ವ್ಲಾಡಿಮಿರ್ಗೆ ಈ ಮಾತು ಇಷ್ಟ ಆಗಲ್ಲ. ಆವಾಗ ಅವಳು ಹೇಳ್ತಾನೆ,
ಅದೇನು ನನಗೆ ಸಂಸಾರ ಅಂತ ಇತ್ತು, ನಾನು ಎಷ್ಟು ದುಡ್ಡು ಗಳಿಸ್ತಾ ಇದ್ದೆ, ನಾನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದೆ, ನಾನು ತೀರಾ ನೀವು ಹೇಳುವಂತೆ ಯಾವುದೋ ಒಂದು ಆ ಲೋವೆಸ್ಟ್ ಫಾರ್ಮಲ್ಲಿ ಇದ್ದಿಲ್ಲ, ನಾನು ತೀರಾ ಅಂಥ ಕೀಳಮಟ್ಟಕ್ಕೆ ನಾನು ಇದ್ದಿಲ್ಲ ಅಂತ. ಆಗ ತಾತ ಹೇಳ್ತಾರೆ, ನಿನಗೆ ಗೊತ್ತಿಲ್ಲ, ಆದರೆ ನಿನ್ನಲ್ಲಿ ಯಾವ ರೀತಿಯ ಒಂದು ಜೀವ ಇದ್ದಿಲ್ಲ. ವ್ಲಾಡಮಿರ್ ಕೇಳ್ತಾರೆ, ಹಾಗಿದ್ದರೆ ನನ್ನನ್ನು ಆರಿಸಿಕೊಂಡದ್ದು ಒಂದು ಎಕ್ಸ್ಪೆರಿಮೆಂಟಾ, ನನ್ನ ಮೇಲೆ ಪ್ರಯೋಗ ಮಾಡಲಿಕ್ಕೆ ನನ್ನನ್ನು ಅನಸ್ತಾಶ ಆರಿಸಿಕೊಂಡ್ಲ? ಆಗ ತಾತ ಹೇಳ್ತಾರೆ, ಇಲ್ಲ ವ್ಲಾಡಮಿರ್, ಹಾಗೆಲ್ಲ ನೀನು ತಪ್ಪಾಗಿ ಭಾವಿಸಬೇಡ. ಅನಸ್ತಾಶಿಯಾಗೆ ಪ್ರೀತಿ ಮಾಡುವುದೊಂದನ್ನು ಬಿಟ್ಟು ಇನ್ನೇನು ಗೊತ್ತಿಲ್ಲ. ಹೇಗೆ ಒಂದು ಬಾಡಿದ ಹೂವನ್ನು ಎತ್ಕೊಂಡು ಅದನ್ನು ಪ್ರೀತಿ ತೋರಿಸಿ ಅವಳು ಅದನ್ನು ಮತ್ತೆ ಅರಳುವಂತೆ ಮಾಡುತ್ತಾಳೋ ಅಂತಹ ಒಂದು ಭಾವನೆಯಿಂದನೇ ನಿನ್ನನ್ನು ಅವಳು ಆರಿಸಿಕೊಂಡಿದ್ದಾಳೆ. ಈಗ ನಿನ್ನಲ್ಲಿ ಎಂತಹ ಒಂದು ಪ್ರೀತಿಯನ್ನು, ಜೀವವನ್ನು, ಶಕ್ತಿಯನ್ನು, ಎನರ್ಜಿ, ಕಾಸ್ಮಿಕ್ ಎನರ್ಜಿಯನ್ನು ತುಂಬುತ್ತಾ ಇದ್ದಾಳೆ ಅಂತಂದರೆ ನಿನಗೆ ಇದೆಲ್ಲ ಗೊತ್ತಾಗುತ್ತೆ. ನೀನು ಇಲ್ಲಿಂದ ಹೋದಾಗ ನಿನಗೆ ಜನ ಪ್ರೀತಿಸ್ತಾರೆ, ನಿನಗೆ ದುಡ್ಡು ಬರುತ್ತೆ, ನಿನ್ನ ಹೆಂಡತಿ ನಿನಗೆ ರೆಸ್ಪೆಕ್ಟ್ ಮಾಡ್ತಾಳೆ, ಆಮೇಲೆ ನಿನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ನಿನಗೆ ರೆಸ್ಪೆಕ್ಟ್ ಮಾಡ್ತಾರೆ, ನಿನ್ನ ಮಗಳು ನಿನ್ನಗೆ ರೆಸ್ಪೆಕ್ಟ್ ಮಾಡಿ ನಿಜವಾದ ಪ್ರೀತಿಯಿಂದ ನಿನ್ನನ್ನು ಕಾಣ್ತಾರೆ. ಹಾಗೆ ಬೇರೆ ಸ್ತ್ರೀಯರು ಸಹ ನಿನ್ನನ್ನು ಆ ದೃಷ್ಟಿಯಿಂದ ನೋಡೋದು ಬಿಟ್ಬಿಟ್ಟಿದ್ರು. ಈಗ ನೀನು ಅಂಥ ಒಂದು ಶಕ್ತಿಯಿಂದ ತುಂಬಿಕೊಳ್ತೀಯ ನೀನು ಆಚೆ ಹೋದಾಗ. ಅಂದರೆ ಇನ್ನೂ ಸ್ವಲ್ಪ ದಿನ ಕಳೆದ ಮೇಲೆ ಬೇರೆ ಸ್ತ್ರೀಯರು ನಿನ್ನನ್ನು ತುಂಬ ಇಷ್ಟಪಡಲಿಕ್ಕೆ ಶುರು ಮಾಡ್ತಾರೆ. ಒಂದು ವೇಳೆ ಅಂತಹ ಸಮಯದಲ್ಲಿ ನಿನಗೂ ಅವರು ಇಷ್ಟ ಆಗಿ ನೀನು ಅವರನ್ನು ವರಿಸುವ ಒಂದು ಆಸೆ ಬಂತು ಅಂತಂದರೆ ಅನಸ್ತಾಶಿಯಾ ಖಂಡಿತವಾಗಲೂ ನಿನ್ನನ್ನು ಬಿಟ್ಕೊಡ್ತಾಳೆ. ಅವಳು ನಿನ್ನನ್ನು ವಸ್ತುವಾಗಿ ನನ್ನವನು ಅಂತ ನಿನ್ನನ್ನು ಕಟ್ಟಾಕುವುದಿಲ್ಲ. ಅಂತಹ ಒಂದು ಭಾವನೆ ಉಳ್ಳವಳು ಅನಸ್ತಾಶಿಯಾ ಅಂತ. ಅನಸ್ತಾಶಿಯಾ ಕ್ವಾಲಿಟೀಸನ್ನು, ಅವಳ ಮನಸ್ತತ್ವವನ್ನು ಇಲ್ಲಿ ವ್ಲಾಡಮಿರ್ಗೆ ತಾತ ತಿಳಿಸ್ಕೊಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಹರ್ ಲವ್ ಈಸ್ ಜೆನ್ಯೂನ್ ಪ್ರೀತಿ ಮಾಡ್ತಾಳೆ ನಿನ್ನನ್ನು, ತುಂಬ ಹೃದಯದಿಂದ ಸ್ವಚ್ಛವಾದ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ತಾತ ವ್ಲಾಡಮಿರ್ಗೆ ಹೇಳ್ತಾ ಇದ್ದಾರೆ. ತಾತನಿಗೆ ಮತ್ತೆ ವ್ಲಾಡಮಿರ್ ಕೇಳ್ತಾರೆ, ತಾತ ಹಾಗಿದ್ರೆ ನಾನು ಈ ಪುಸ್ತಕ ಬರೆದದ್ದು ನನ್ನ ಅನುಭವ ಅಲ್ವಾ, ಇದು ಪುಸ್ತಕ ನನ್ನದಲ್ವಾ? ಯಾಕೆಂದರೆ ಜನ ಎಲ್ಲವೂ ಅನಸ್ತಾಶಿಯಾಗೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ, ನೀವು ಹಾಗೆ ಹೇಳ್ತಾ ಇದ್ದೀರಾ. ಸೊ ಆದ ಕಾರಣ ಈ ಪುಸ್ತಕ ನಾನು ತಾನೇ ಬರೆದಿರೋದು, ಈ ಪುಸ್ತಕದ ಕ್ರೆಡಿಟ್ನು ನೀವು ಅನಸ್ತಾಶಿಯಾಗೆ ಕೊಡ್ತೀರಾ ಅಂತ ಕೇಳಿದಾಗ ತಾತ ಹೇಳ್ತಾರೆ, ಇಲ್ಲ, ಈ ಖಂಡಿತವಾಗ್ಲೂ ಈ ಪುಸ್ತಕಕ್ಕೆ ನೀನು ತುಂಬ ಶ್ರಮ ಪಟ್ಟಿದ್ದೀಯಾ, ಪೆನ್ನನ್ನು ಹಿಡಿದು ಬರೆದದ್ದು ನೀನೇ, ಪಬ್ಲಿಕೇಷನ್ಸ್ಗೆ ಓಡಾಡಿದ್ದು ನೀನೇ, ಸೇಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ನೀನೇ. ಸೊ ಹೀಗಾಗಿ ಈ ಪುಸ್ತಕ ನೀನೇ ಬರೆದಿದ್ದೀಯಾ. ಆದರೆ ಇದರ ಹಿಂದೆ ಇರುವ ಒಂದು ಶಕ್ತಿ ಏನಿದೆಯೋ ಅದು ಅನಸ್ತಾಶಿಯಾದು. ಆ ಅನಸ್ತಾಶಿಯಾ ಆ ಒಂದು ಶಕ್ತಿಯನ್ನು, ತನ್ನ ಒಂದು ಮಾತುಗಳನ್ನು ನಿನಗೆ ಹಂಚಿಕೊಳ್ಳದೆ ಹೋಗಿದ್ರೆ ಈ ಪುಸ್ತಕ ಬರ್ತಾ ಇದ್ದಿಲ್ಲ ಅಂತ. ಮತ್ತೆ ವ್ಲಾಡಮಿರ್ಗೆ ಅನಿಸುತ್ತೆ, ಯಾಕೆ ಎಲ್ಲದಕ್ಕೂ ಅನಸ್ತಾಶಿಯಾಗೆ ಕ್ರೆಡಿಟ್ ಹೋಗ್ತಾ ಇದೆ ಎಲ್ಲದಕ್ಕೂ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ತಾತನ ಮುಂದೆ ಹೇಳ್ಕೊಳ್ತಾ ಇದ್ದಾರೆ, ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ದಾರೆ. ತಾತ ವ್ಲಾಡಮಿರ್ಗೆ ಇನ್ನೂ ಅಷ್ಟು ವಿವರವಾಗಿ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ವ್ಲಾಡಮಿರ್, ನೋಡು, ಅನಸ್ತಾಶಿಯಾ ಸಾಮಾನ್ಯಳಲ್ಲ. ನಿಜ, ಅವಳು ಹೇಳ್ತಾಳೆ ನಾನು ಮನುಷ್ಯ ಅಂತ, ನಿನಗೂ ಎಷ್ಟೋ ಸಲ ಹೇಳಿದಾಳಲ್ವ ಅಂತ. ಹೌದು, ಎಷ್ಟೋ ಸಲ ಹೇಳ್ತಾಳೆ ಅವಳು, ನಾನು ಎಲ್ಲರಂತೆ ಸಾಮಾನ್ಯ, ನಾನು ಒಂದು ಮನುಷ್ಯ, ನಾನು ಐ ಆಮ್ ಅ ಮ್ಯಾನ್ ಅಂತ ಎಷ್ಟೋ ಸಲ ಅನಸ್ತಾಶಿಯಾ ಹೇಳಿದ್ದಾಳೆ. ಸೊ ಹಾಗೆ ಹೇಳಿದಾಗ, ಹಾಗಿದ್ದರೆ ಎಷ್ಟೋ ಓದುಗರು ಲೆಟರ್ ಬರೆದಿದ್ದಾರೆ, ಅನಸ್ತಾಶಿಯಾ ಸಾಮಾನ್ಯ ಅಲ್ಲ, ಅವಳು ಒಬ್ಬ ದೇವತೆ, ಅವಳು ಮನುಷ್ಯ ರೂಪದಲ್ಲಿರುವ ದೇವತೆ ಅಂತ. ತಾತ, ನೀವು ಆ ಮಾತನ್ನು ನಂಬ್ತೀರಾ? ನಿಜವಾಗ್ಲೂ ಅನಸ್ತಾಶಿಯಾ ಒಂದು ದೇವತೆನಾ ಅಂತ ಕೇಳ್ತಾರೆ. ಆಗ ತಾತ ಹೇಳ್ತಾರೆ, ಅವಳು ದೇವತೆ ಹೌದೋ ಅಲ್ಲವೋ, ಆದರೆ ಅವಳು ಮಾತ್ರ ಬೆಳಕಿಗೂ ಮತ್ತು ಕತ್ತಲೆಯ ಮಧ್ಯದಲ್ಲಿ ತುಂಬ ಹೋರಾಡ್ತಾ ಇದ್ದಾಳೆ. ವ್ಲಾಡಮಿರ್ ಕೇಳ್ತಾರೆ, ಯಾರು ಈ ಕತ್ತಲೆಯನ್ನು ಮತ್ತು ಈ ನರಕವನ್ನು ಸೃಷ್ಟಿಸ್ತಾ ಇದ್ದಾರೆ? ಯಾರಿಂದ ಈ ಭೂಮಿಯನ್ನು, ಈ ಮನುಷ್ಯರನ್ನು ಅನಸ್ತಾಶಿಯಾ ಕಾಪಾಡಲು ಪ್ರಯತ್ನ ಪಡ್ತಾ ಇದ್ದಾಳೆ? ಯಾರಿವರು ಅಂತ. ಆಗ ತಾತ ಹೇಳ್ತಾರೆ, ಇಲ್ಲಿ ಆಧ್ಯಾತ್ಮಿಕ ಗುರುಗಳು ಅನ್ನುವ ಹೆಸರಲ್ಲಿ, ಇಲ್ಲ ಅವತಾರ ಪುರುಷರು ಅನ್ನುವ ಹೆಸರಲ್ಲಿ, ಆಧ್ಯಾತ್ಮಿಕ ಗುರುಗಳು ಹಾಗೂ ಅವತಾರ ಪುರುಷರು, ಪ್ರಾಫೆಟ್ಸ್, ಜನರನ್ನು ತಮ್ಮ ಮಾತುಗಳಿಂದ, ತಮ್ಮ ಒಂದು ನಂಬಿಕೆಯಿಂದ ಅವರನ್ನು ಆ ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಂತಹ ದಾರಿ ಅಂತಂದರೆ, ಈ ಪ್ರಪಂಚ ಮುಳುಗಿ ಹೋಗುತ್ತೆ, ಅಂತಕಾಲ ಬರುತ್ತೆ, ಎಲ್ಲವೂ ನಾಶ ಆಗಿ ಹೋಗುತ್ತೆ ಅಂತ ಹೇಳುತ್ತಾ ಜನರಲ್ಲಿ ಈ ವಿಶ್ವಾಸವನ್ನು
ಇನ್ನೂ ಹೆಚ್ಚು ಬರುವಂತೆ ಮಾತನಾಡ್ತಾ ಇದ್ದಾರೆ. ಜನರಲ್ಲಿ ಪಾಪ ಹೆಚ್ಚಾಗಿದೆ, ಕಲಿಯುಗ ಮುಗಿಯಲು ಬಂದಿದೆ, ಈ ಥರದ ಮಾತುಗಳಿಂದ ಇನ್ನಷ್ಟು ಜನರಲ್ಲಿ ಭೀತಿಯನ್ನು ಹುಟ್ಟಿಸ್ತಾ ಇದ್ದಾರೆ. ಈ ಮಾತಲ್ಲಿ ಎಷ್ಟು ವಿಶ್ವಾಸ ಆಗಿದೆ ಅಂದರೆ, ಪ್ರಪಂಚದಲ್ಲಿರುವ ಪ್ರತಿ ಮನುಷ್ಯನೂ ಆ ಒಂದು ಯೋಚನೆಯಲ್ಲಿ ಈ ಪ್ರಪಂಚ ಯಾವಾಗ ಮತ್ತು ಹೇಗೆ ನಾಶ ಹೊಂದುತ್ತೋ ಅನ್ನುವ ವಿಚಾರವೇ ಹೆಚ್ಚಾಗಿ ಮಾಡುತ್ತಾ ಇದ್ದಾನೆ. ಸೊ ಯಾವ ವಿಚಾರವನ್ನು ನಾವು ಹೆಚ್ಚಾಗಿ ಮಾಡುತ್ತೇವೋ ಅದು ಬೇಗನೆ ಕ್ರಿಯೇಟ್ ಆಗುತ್ತೆ. ಸೊ ಅದು ಆಗುವುದು ಸತ್ಯನೇ, ಆದರೆ ಪ್ರತಿಕ್ಷಣ ಅದರ ವಿಚಾರವಾಗಿ ಭಯವನ್ನು ಹುಟ್ಟಿಸುವುದರಿಂದ ಅದು ಸಮಯಕ್ಕಿಂತ ಮುಂಚಿತವಾಗಲೇ ನಡೆಯುವಂತೆ ಈಗ ತೋರುತ್ತಾ ಇದೆ ಅಂತ ತಾತ ಹೇಳ್ತಾ ಇದ್ದಾರೆ. ಅದನ್ನು ತಡೆಯಲು ಅನಸ್ತಾಶಿಯಾ ಮತ್ತೆ ಆ ಮನುಷ್ಯನಲ್ಲಿರುವ ಶಕ್ತಿಯನ್ನು, ಅವನಲ್ಲಿರುವ ಗುಣಗಳನ್ನು, ದೈವಿ ಗುಣಗಳನ್ನು ಗುರುತುಪಡಿಸಲು ಅವಳ ಪ್ರಯತ್ನ ನಡೆದಿದೆ, ಅದನ್ನು ಎಚ್ಚೆತ್ತುಗೊಳಿಸಲು ಪ್ರಯತ್ನ ಮಾಡ್ತಾ ಇದ್ದಾಳೆ ಅಂತ ಭವಿಷ್ಯವಾಣಿಗಳು ಹೇಳ್ತಾ ಈ ಭೂಮಿ ಅಂತ ಆಗ್ತಾ ಇದೆ, ಪ್ರಳಯ ಆಗಲು ಬಂದಿದೆ ಅಂತ ಅದಕ್ಕೆ ಒಂದು ತಾರೀಖುಗಳನ್ನು ಹೇಳುವುದು, ಹೀಗೆಲ್ಲ ಮಾಡುವುದರಿಂದ ಮನುಷ್ಯನಲ್ಲಿ ಭೂಮಿಯ ಅಂತ್ಯದ ಮೇಲೆ ವಿಶ್ವಾಸ ಹೆಚ್ಚಾಗಿದೆ, ಕಲಿಯುಗ ಅಂತ್ಯದ ಮೇಲೆ ವಿಶ್ವಾಸ ಹೆಚ್ಚಾಗಿದೆ, ಈ ಯುಗ ಮುಗಿದು ಹೋಗುವುದರ ಮೇಲೆ ವಿಶ್ವಾಸ ಹೆಚ್ಚಾಗಿದೆ. ಹೀಗಾಗಿ ಕೆಲವರಲ್ಲಿ ಭಯ ಭೀತಿಯನ್ನು ಹುಟ್ಟಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಲೋಚನೆ ಮಾಡಿ ನೋಡು ವ್ಲಾಡಮೇರ್ ಅಂತ ಹೇಳ್ತಾ ಇದ್ದಾರೆ. ದೇವರು ಅಂದರೆ, ಸೃಷ್ಟಿಕರ್ತ ಅಂದರೆ ಯಾರು? ಪ್ರೀತಿಯಿಂದ ತುಂಬಿದವನು. ಅವನು ಹೀಗೆ ಅವನ ಮನುಷ್ಯ ಭೀತಿಯಲ್ಲಿರುವುದು ಕಂಡು ಸಂತೋಷ ಪಡ್ತಾನ ಅಂತ ಈ ಪ್ರಶ್ನೆಯನ್ನು ನಮ್ಮೆಲ್ಲರಿಗೂ ಕೇಳ್ತಾನೆ ಇದ್ದಾರೆ. ಯಾಕೆ ಅನಸ್ತಾಶಿಯಾ ಇವತ್ತು ತನ್ನನ್ನು 4 ಜನರ ಮುಂದೆ ಪರಿಚಯಿಸ್ತಾ ಇದ್ದಾಳೆ ಈ ಪುಸ್ತಕದ ಮುಖಾಂತರ ಅಂತಂದರೆ, ಈಗ ಸಮಯ ಬಂದಿದೆ, ಹೀಗೆ ಬಿಟ್ಟರೆ ಬರೀ ಭಯದಲ್ಲೇ ಮನುಷ್ಯ ಹೋಗ್ಬಿಡ್ತಾನೆ, ಈಗ ಎಲ್ಲರನ್ನೂ ಬೆಳಕಿನ ಎಡೆಗೆ ನಡೆಸುವ ಸಮಯ ಬಂದಿದೆ, ಇನ್ನೂ ಕತ್ತಲ ಕಡೆಗೆ ಹೋಗುವ ಸಮಯ ಬಂದಿಲ್ಲ. ಸೊ ಕತ್ತಲ ಕಡೆಗೆ ಯಾಕೆ, ಡಾರ್ಕ್ನೆಸ್ ಅದರ ಒಂದು ಕೊಂಡಾಡಿಕೆ ಯಾಕೆ ನಡೀತಾ ಇದೆ, ಅದನ್ನೇ ಕೊಂಡಾಡ್ತಾ ಇದ್ದಾರೆ, ಅದರ ವಿಷಯವಾಗಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಅನಸ್ತಾಶಿಯಾಳ ತಪ್ಪನ ಅದೊಂದೇ ಆಗಿದೆ. ಆಗ ವ್ಲಾಡಮೇರ್ ಕೇಳ್ತಾರೆ, ತಾತ ಈ ವಿಚಾರ ಎಲ್ಲ ನಿಮ್ಮೆಲ್ಲರಿಗೂ ಗೊತ್ತಿತ್ತು. ಅನಸ್ತಾಶಿಯಾ ಹೇಳ್ತಾಳೆ, ಅವರ ತಾತ ಮುತ್ತಾತ ಅದಕ್ಕಿಂತ ಹಿಂದಿನ ಎಷ್ಟೋ ತಾತಗಳು, 4 ಮದರ್ಸ್ 4 ಫಾದರ್ಸ್ ಎಲ್ಲರಿಗೂ ಈ ವಿಚಾರ ಗೊತ್ತಿತ್ತು. ಹಾಗಿದ್ರೆ ಇಷ್ಟು ದಿನ ನೀವೆಲ್ಲ ಸುಮ್ಮನೆ ಯಾಕಿದ್ರಿ, ಈಗಲೇ ಯಾಕೆ ಎಲ್ಲರಿಗೂ ಈ ವಿಷಯ ತಿಳಿಸ್ತಾ ಇದ್ದೀರಾ ಅಂತ ಕೇಳಿದಾಗ ಆಗ ತಾತ ಹೇಳ್ತಾರೆ, ಇಲ್ಲ, ಈ ಪ್ರಯತ್ನ ಯಾವಾಗಲೂ ನಡೆದೇ ಇತ್ತು. ಇಂತಹ ವಿಚಾರ ಇದ್ದವರು ಪ್ರಪಂಚದಲ್ಲಿ ಮೂಲೆ ಮೂಲೆಯಲ್ಲೂ ಇದ್ದಾರೆ. ಆದರೆ ಯಾವಾಗ ಅವರು ತಮ್ಮ ಮಾತನ್ನು ಬಲಪೂರ್ವಕವಾಗಿ ಜನಗಳ ಮುಂದೆ ಇಡಲು ಪ್ರಯತ್ನ ಪಟ್ಟರೋ, ಮಾತುಗಳನ್ನು ನಿಲ್ಲಿಸುವಂತೆ, ಅವರ ಪ್ರಚಾರವನ್ನು ನಿಲ್ಲಿಸುವಂತೆ ಅವರನ್ನು ಅಲ್ಲಗಳೆದರು ಮತ್ತು ಅವರು ಇಲ್ಲದಂತೆ ಮಾಡಿದರು ಅಂತ. ಈ ಮಾತು ಕೇಳಿದ ತಕ್ಷಣ ವ್ಲಾಡಮೇರ್ಗೆ ಒಂಥರ ಯೋಚನೆ ಬರುತ್ತೆ. ಅಂದರೆ ಅವರನ್ನು ಇಲ್ಲದಂತೆ ಮಾಡಿದರು ಅಂದರೆ ಇವತ್ತು ಅನಸ್ತಾಶಿಯಾ ಒಂದು ವೇಳೆ ಈ ಕೆಲಸ ಮಾಡ್ತಾ ಇದ್ದಾಳೆ, ಹೊರ ಪ್ರಪಂಚಕ್ಕೆ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಅಂದರೆ ಅವಳಿಗೂ ಹಾನಿ ಮಾಡುವ ಅವಕಾಶಗಳಿದೆ ಅಲ್ವಾ ಅಂತ ಕೇಳಿದಾಗ ತಾತ ಸುಮ್ಮನಾಗ್ಬಿಡ್ತಾರೆ. ಹಾಗಿದ್ರೆ ತಾತ ಯಾಕೆ ನೀವು ಅನಸ್ತಾಶಿಯಾಗೆ ಇದೆಲ್ಲ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀರಾ, ಅವಳ ಪ್ರಾಣಕ್ಕೆ ಅಪಾಯ ಇದೆಯಾ, ಹಾಗಿದ್ರೆ ಅನಸ್ತಾಶಿಯಾ ಇದೆಲ್ಲ ಮಾಡೋದು ಬೇಡವಲ್ಲ ಅಂತ ಹೇಳಿದಾಗ ವ್ಲಾಡಮೇರ್ಗೆ ತಾತ ತಿಳಿಸ್ತಾರೆ, ಅವಳು ಪ್ರಯತ್ನ ಪಡ್ತಾ ಇರುವುದು ಜನಗಳಿಗೆ ಹೀಗಾಗಿ ಅರ್ಥ ಆಗ್ತಾ ಇಲ್ಲ, ತರ್ಕಬದ್ಧವಾದ ಮಾತು ಅನ್ನಿಸ್ತಾ ಇಲ್ಲ, ಹೀಗಾಗಿ ಇದುವರೆಗೂ ಜನರಿಗೆ ಅದು ಕಂಡು ಬಂದಿಲ್ಲ, ಆದರೆ ಒಂದು ದಿನ ಅದು ಸಹ ನಡೆಯುತ್ತೆ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ ತಾತ. ವ್ಲಾಡಮೇರ್ ಮನಸ್ಸಲ್ಲಿ ಎಷ್ಟೋ ಆಲೋಚನೆಗಳು, ಅವರು ಸುಮ್ಮನೆ ಕೂತ್ಕೊಳ್ತಾರೆ ಸ್ವಲ್ಪ ಹೊತ್ತು. ವ್ಲಾಡಮೇರ್ ತಾತನಿಗೆ ಕೇಳ್ತಾರೆ, ತಾತ ಆದರೆ ಬೈಬಲಲ್ಲಿ ಅಂಥ ಗ್ರಂಥಗಳಲ್ಲಿಯೂ ಬರೆದಿದ್ದಾರಲ್ವಾ, ಒಂದು ಜಡ್ಜ್ಮೆಂಟ್ ಡೇ ಅಂತ ಆಗುತ್ತೆ, ಪಾಪಿಗಳಿಗೆ ಶಿಕ್ಷೆ ಆಗುತ್ತೆ, ಅಂದರೆ ಪುಣ್ಯಾತ್ಮರಿಗೆ ಮುಕ್ತಿ ಸಿಗುತ್ತೆ, ಲ್ಯಾಂಡ್ ಆಫ್ ಪ್ಯಾರಡೈಸ್ ಅಂತ ಹೇಳ್ತಾರೆ ಅಂತ ಹೇಳಿದಾಗ ತಾತ ಹೇಳ್ತಾರೆ, ಯೋಚನೆ ಮಾಡಿ ನೋಡು, ಆ ಪುಸ್ತಕ ಯಾರು ಬರೆದಿದ್ದಾರೆ? ದೇವರು ಬರೆದಿದ್ದಲ್ಲ, ಅವನ ವಿಚಾರವಾಗಿ ಮನುಷ್ಯರು ಬರೆದಿದ್ದು. ಪಾಪಿಗಳಿಗೆ ಶಿಕ್ಷೆ ಕೊಡ್ತಾರೆ ಅಂತಂದರೆ ಅವರೆಲ್ಲರೂ ಸತ್ತು ಹೋಗಬೇಕಾ, ನರಕದಲ್ಲಿ ಒದ್ದಾಡಿ ಸತ್ತು ಹೋಗಬೇಕಾ? ಒಂದು ವೇಳೆ ಅದು ಈಗಲೇ ನಡೀತು ಅಂತ ಇಟ್ಕೊಳ್ಳೋಣ,
ಯೋಚನೆ ಮಾಡಿ ನೋಡು, ನಾವಿಬ್ಬರು ಇಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ಇವಾಗೇ ಒಂದು ಪ್ರಳಯ ನಡೆದು ಹೋಗುತ್ತೆ ಅಂತ ಇಟ್ಕೊಳ್ಳೋಣ. ಪಾಪಿಗಳೆಲ್ಲ ನಮ್ಮ ಕಣ್ಣ ಮುಂದೆ ಇಲ್ಲಿ ರೋಡ್ ಮೇಲೆ ಓಡಾಡುವ ಎಷ್ಟೋ ಜನರು ಇದ್ದಾರೆ, ಇದರಲ್ಲಿ ಎಷ್ಟೋ ಪಾಪಿಗಳಿರ್ತಾರೆ ಅಂತ ಇಟ್ಕೊಳ್ಳೋಣ. ಹಾಗೆಯೇ ಈ ಭೂಮಿಯ ಮೇಲೆ ಮೂಲೆ ಮೂಲೆಯಲ್ಲಿರುವ ನಮ್ಮ ಬಂಧುಗಳು, ಸ್ನೇಹಿತರು ಇರ್ತಾರೆ. ಅವರೆಲ್ಲ ಒಂದು ವೇಳೆ ಸತ್ತು ಹೋದರು ಅಂತ ಇಟ್ಕೊಳ್ಳೋಣ. ನಮ್ಮ ಕಣ್ಣ ಮುಂದೆನೇ ಎಲ್ಲ ಹೆಣಗಳು ಬಿದ್ದು ಹೋಗುತ್ತೆ. ನಾವೆಲ್ಲ ಪುಣ್ಯವಂತರು, ನಾವಿಲ್ಲಿ ಪಾಪ ಮಾಡಿಲ್ಲ, ನಾವು ಇಲ್ಲಿ ಕೂತಿದ್ದೇವೆ, ಬದುಕಿದ್ದೇವೆ. ನಮ್ಮ ಕಣ್ಣು ಮುಂದೆ ಅವರೆಲ್ಲ ಸತ್ತು ಹೋದರೆ ನಾವು ಲ್ಯಾಂಡ್ ಆಫ್ ಪ್ಯಾರಡೈಸ್ ಅಂದರೆ ಸ್ವರ್ಗದಲ್ಲಿ ಇದ್ದಂತೆ ಆಗುತ್ತಾ? ಅವರು ಪಾಪಿಗಳು ಸತ್ತು ಹೋದರು, ನಾನು ಪಾಪ ಮಾಡಿಲ್ಲ, ನಾನು ಸತ್ತಿಲ್ಲ. ಯೋಚನೆ ಮಾಡಿ ನೋಡು, ಇಂತಹ ಒಂದು ಪ್ರಕ್ರಿಯೆ ಆ ಸೃಷ್ಟಿಕರ್ತ ನಡೆಸ್ತಾನ? ಹೀಗೆ ನಡಿಬೇಕಾ? ಯೋಚನೆ ಮಾಡಿ ನೋಡು. ನರಕ ಸ್ವರ್ಗ ಅನ್ನೋದಿದೆಯಾ? ಹೀಗೆ ನಡೆಯುತ್ತಾ? ಹೀಗೆ ನಡಿಬೇಕಾ? ನಿನ್ನವರೇ ಅಲ್ವಾ ಅಲ್ಲಿ ಇನ್ನು ಪಾಪ ಮಾಡಿದ ನಿನ್ನ ಗೆಳೆಯ ಆಗಿರಬಹುದು, ನಿನ್ನ ಬಂಧು ಆಗಿರಬಹುದು. ಒಂದು ವೇಳೆ ನಿನ್ನ ಕಣ್ಣ ಮುಂದೆ ಸತ್ತಿಲ್ಲ ಅಂತ ಇಟ್ಕೊಳ್ಳೋಣ. ನಾವಿಲ್ಲಿ ಕೂತಿದ್ದೀವಿ, ಇವಾಗಲೇ ಒಂದು ಪ್ರಳಯ ನಡೆಯಿತು, ಅಲ್ಲಿ ಎಲ್ಲಿಯೋ ಬೇರೆ ಊರಲ್ಲಿ ಪ್ರಳಯ ನಡೆದು ಒಂದಿಷ್ಟು ಜನ ಸತ್ತು ಹೋಗಿದ್ದಾರೆ. ಅಲ್ಲಿ ಆ ಸುದ್ದಿಯನ್ನು ಕೇಳಿ ನಿನಗೆ ಖುಷಿ ಆಗುತ್ತಾ? ನಿನಗೆ ಸಮಾಧಾನ ಆಗುತ್ತಾ? ನಾನು ಅಲ್ಲಿದ್ದಿಲ್ಲ, ನಾನು ಪಾಪ ಮಾಡಿಲ್ಲ, ಪಾಪಿಗಳೇ ಸತ್ತು ಹೋಗಿದ್ದಾರೆ ಅಂತ ನಿನಗೆ ಆನಂದ ಆಗುತ್ತಾ? ಒಂದು ವೇಳೆ ನಿನಗೆ ಯಾವ ರೀತಿಯ ಭಾವನೆ ಆಗ್ತಾ ಇಲ್ಲ, ನಿನಗೆ ನೋವು ಆಗ್ತಾ ಇಲ್ಲ, ನಿನಗೆ ಜಿಗುಪ್ಸೆ ಆಗ್ತಾ ಇಲ್ಲ, ನಿನಗೆ ಬೇಜಾರಾಗ್ತಾ ಇಲ್ಲ ಅಂತಂದರೆ ನೀನು ಸ್ವರ್ಗದಲ್ಲಿ ಇರುವ ಅರ್ಹತೆ ಉಳ್ಳವನ? ಯೋಚನೆ ಮಾಡಿ ನೋಡು ಅಂತ ತಾತ ಹೇಳ್ತಾರೆ. ಫ್ರೆಂಡ್ಸ್, ಈ ಪ್ರಶ್ನೆ ನಮಗೂ ಆಗಿದೆ. ಈ ಸ್ವರ್ಗ, ನರಕ ಮತ್ತು ಭೂಮಿ ಎಲ್ಲ ಪ್ರಳಯ ಆಗುವುದು, ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದರೆ ಅದು ಇನ್ನೂ ಹತ್ತಿರಕ್ಕೆ ಬೇಗ ನಾವು ಎಳ್ಕೊಂಡಂತೆ ಆಗ್ತಾ ಇದೆ ಅನ್ನುವ ಮಾತನ್ನು ಇಲ್ಲಿ ಅನಸ್ತಾಶಿಯ ಬುಕ್ಕಲ್ಲಿ ತಾತನ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾರೆ. ನಾವು ಯಾವ ಥರದ ವಿಚಾರವನ್ನು ಇಟ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಇವತ್ತಿಗೆ ಈ ಎಪಿಸೋಡನ್ನು ನಿಲ್ಲಿಸ್ತಾ ಇದ್ದೀವಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ನಮಸ್ತೆ.